ಮಂತ್ರಿಯಿಂದ ನಮಗೆ ಸ್ವಂತ ಆಟೋ ಕೊಟ್ಟಿದ್ದಾರೆ. ಮಲ್ಲೇಶ್ವರಂ ನಡೆಯಪ್ಪ ಇಲ್ಲಿ 2 ಕಿಲೋಮೀಟರ್ ಆಗೋದಿಲ್ಲ ಅಂದ್ರೆ 100 ರೂಪಾಯಿ ಕೊಡಿ, 150 ಕೊಡಿ, ಈ ರೀತಿ ಹರಾಸ್ ಮಾಡ್ತಾ ಇದ್ದಾರೆ. ಈಗ ಮೇಡಮ್ ಅವರೆಲ್ಲ ಮಾತಾಡಿದ್ರು ಲೈಸೆನ್ಸ್ ಇರೋರಿಗೆ ಕೊಟ್ಟಿರೋದು ಆಟೋ ಮತ್ತು ಅವರೇ ಓಡಿಸ್ಬೇಕು ಅಂತ ನಾವು ಹೇಳಿದೀವಿ. To go to places and safer for us. So all the best to you all. More power to women. ನಮಗೇನಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಚಾಲಕರು ಈ ಒಂದು ಬೆಂಗಳೂರಿನಲ್ಲಿ ಇರಬೇಕು. ಅವರೇ ಸ್ವತಂತ್ರವಾಗಿ ಓಡಿಸ್ಬೇಕು, ದುಡ್ಡನ್ನು ಗಳಿಸ್ಬೇಕು. ಅವಾಗಲೇ ಏನಾದರೂ ಈ ಒಂದು ಗಂಡಸರು ಅಥವಾ ಪುರುಷರು ಏನು ಇವತ್ತು ಓಡಿಸ್ತಾ ಇದ್ದಾರೆ ಅವ್ರು ಸ್ವಲ್ಪ ಬುದ್ಧಿ ಬರೋದು. ಯಾಕಂತಂದರೆ ಉದಾಹರಣೆಗೆ ಮಂತ್ರಿ ಸ್ಕ್ವೇರ್ ಅಂತ ಮೆಟ್ರೋ ಸ್ಟೇಷನ್ ಇದೆ, ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು. ಅಲ್ಲಿ ಯಾರೇ ಒಬ್ಬರು ಪ್ರಯಾಣಕ್ಕೆ ಹೊರಗಡೆ ಬಂದು ಮಲ್ಲೇಶ್ವರಂ ನಡೆಯಪ್ಪ ಇಲ್ಲಿ 2 ಕಿಲೋಮೀಟರ್ ಆಗೋದಿಲ್ಲ ಅಂದರೆ 100 ರೂಪಾಯಿ ಕೊಡಿ, 150 ಕೊಡಿ, ಈ ರೀತಿ ಹರಾಸ್ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಎಲ್ರಿಗೂ ಅಲರ್ಜಿ ಬಂದ್ಬಿಟ್ಟಿದೆ ಆಟೋ ಅಂತಂದರೆ. ಅವ್ರಿಗೆ ಯಾವುದೇ ಒಂದು ಭಯ ಭಕ್ತಿ ಕಾನೂನು ಏನಿಲ್ಲ. ಹಾಗಾಗಿ ಈ ರೀತಿ ಒಂದು ಸಂಸ್ಥೆಗಳು, ಈ ರೀತಿ ಒಂದು ಮಹಿಳಾ ಒಂದು ಚಾಲಕರು ಏನಾದರೂ ಮೆಟ್ರೋ ಸ್ಟೇಷನ್ ನಿಲ್ಕೊಂಡು ಸರಿಯಾಗಿ ಮಾಡಿದ್ರೆ ಅವರೆಲ್ಲ ಹೋಗ್ತಾರೆ, ಅಲ್ಲಿ ಹೊರಗಡೆ ಹೋಗ್ತಾರೆ. ಇವರು ಕಾನೂನುಬದ್ಧವಾಗಿ ನಾವು ಒಂದು ಕಿಲೋಮೀಟ್ರಿಗೆ 15 ರೂಪಾಯಿ, ಮ್ಯಾಕ್ಸಿಮಮ್ 2 ಕಿಲೋಮೀಟರ್ 30 ರೂಪಾಯಿ ಅನ್ನೋ ರೀತಿಯಲ್ಲಿ ನಾವು ಹಾಕ್ಕೊಂಡು ಹೋಗ್ತೀವಿ ಅಂತಂದರೆ ಅವಾಗ ಗ್ರ್ಯಾಜುಯಲಾಗಿ ಹೊರಟೋಗ್ತಾರೆ. ಈ ಕಾರಣಕ್ಕೆ ದಿನೇ ದಿನ ಮಹಿಳಾ ಚಾಲಕರು ಮತ್ತು ಅವ್ರಿಗೊಂದು ಫ್ರೀಯಾಗಿ ಏನೀಗ ಆಟೋಗಳು ಕೊಟ್ಟಿದ್ದೀರೋ ಅದನ್ನು ನಡೆಸೋದ್ರಿಂದ ಈ ಒಂದು ಹರಾಸ್ಮೆಂಟ್ ಹೋಗುತ್ತೆ. ಜನ ಲೈಕ್ ಮಾಡ್ತಾರೆ, ಹುಡ್ಕೊಂಡು ಹೋಗ್ತಾರೆ. ಅಲ್ಲಿ ಮಹಿಳಾ ಚಾಲಕರಿರ್ತಕ್ಕಂಥ ಒಂದು ಆಟೋ ನಿಂತಿದೆ, ಹುಡ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಇವತ್ತು ಯಾರೂ ಹೋಗೋದಿಲ್ಲ. ಇದು ಆಗಬೇಕು, ದಿನಕ್ಕೆ ದಿನಕ್ಕೆ ಜಾಸ್ತಿ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈ ದಿಕ್ಕಿನಲ್ಲಿ ನಮ್ಮ JZ ಅವರು ಹೆಚ್ಚಿನ ಸಪೋರ್ಟ್ ಕೊಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಮುಂದಿನ ದಿನಗಳಲ್ಲಿ ಅವರು ಕೂಡ ಜಾಸ್ತಿ ಕೊಡಬೇಕು, ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. JZ, we are the technical cooperation branch of the German government, and our two governments have already in 2019 agreed to work together, and they formed the Green Urban Mobility Partnership. Happy Women's Day to all the strong women out here. So as Muniviragowda sir said, ಮಂತ್ರಿಯಿಂದ we do a lot of shopping. ಬ್ಯಾಗ್ಗಳು ಕೈಲಿ ಇಟ್ಕೊಂಡು ಬಂದ್ರೆ ಕೆಳಗೆ ಇಳಿದ್ರೆ ಆಟೋ ಎಷ್ಟು 100 ರೂಪಾಯಿ ಕಮ್ಮಿ ಬರಲ್ಲ, ಸೊ 100 ಕಮ್ಮಿ ಬರಲ್ಲ. ಸೊ ಯು ಆರ್ ಲಕ್ಕಿ, ಯು ಆರ್ ದ ಚೋಸನ್ ಒನ್ಸ್. GIZ has chosen you all and given it to you all. So please ನೀವೇ ಓಡಿಸಿ, ನಮಗೆಲ್ಲ make life easier for us to go to places and safer for us. So all the best to you all. More power to women. We would really like to see, even from this project over time as it is rolled out and it's being used by people here in Malleshwaram, what is the impact it is making, what is the user feedback, their understanding, what improvements need to be done. So those kind of scientific study and evidence gathering also we will do over time under this Living Lab initiative. ಮನೆಗಳಲ್ಲಿರೋಂಥ ಪ್ರಾಬ್ಲಮ್, ಗಂಡ ಒಬ್ಬರೇ ದುಡಿದ್ರೆ ಸಾಲಲ್ಲ, ನಾನು ದುಡಿಬೇಕು. ಅಥವಾ ಮನೆ ಕೆಲಸಕ್ಕೆ ಹೋದರೆ ಅಲ್ಲಿ ಎಲ್ಲ ಲಿಮಿಟ್ ಇರುತ್ತೆ, ಅಥವಾ ಬೇರೆ ಕೆಲಸಕ್ಕೆ ಹೋದ್ರೆ ಅಲ್ಲೆಲ್ಲ ಅವ್ರು ಹೇಳಿದಷ್ಟು ಟೈಮ್ ಕೆಲಸ ಮಾಡಬೇಕು ಅಂತೇಳಿ ತುಂಬ ಜನ ಬರ್ತಾ ಇದ್ದಾರೆ. ಈಗ ನಾವೇ ಅವರಿಗೆ ಲೈಸೆನ್ಸ್ ಎಲ್ಲ ಮಾಡಿ ಟ್ರೈನಿಂಗ್ ಎಲ್ಲ ಕೊಡಿಸ್ತಾ ಇದ್ದೀವಿ. ಹಾಗಾಗಿ JZ ಅವರು ಏನು ನಾವು ಈಗ ಮೇಡಮ್ ಅವರೆಲ್ಲ ಮಾತಾಡಿದ್ರು ಲೈಸೆನ್ಸ್ ಇರೋರಿಗೆ ಕೊಟ್ಟಿರೋದು ಆಟೋ ಮತ್ತು ಅವರೇ ಓಡಿಸ್ಬೇಕು ಅಂತ ನಾವು ಹೇಳಿದ್ದೀವಿ. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಯಜಮಾನರು ಕೊಡೋದಾಗಲಿ ಬಾಡಿಗೆ ಕೊಡೋದಾಗಲಿ ಮಾಡಬಾರ್ದು. ಮಹಿಳೆಯರು ಅಂತಂದ್ರೆ ಅದು ಒಂಥರ ವಿಶೇಷ ಸೇವೆ ಅಂತಾನೆ ಅನ್ಕೊಂಡ್ಬಿಟ್ಟು ನೀವು ಯೂಸ್ ಮಾಡಿ ಅಂತ ನಂದೊಂದು ಸ್ಮಾಲ್ ಕರೆ ಅಂತಾನೆ ಹೇಳ್ಬಹುದು. ಥ್ಯಾಂಕ್ ಯು ಅನ್ಸಕ್ಕೆ. So what we have seen in the last 8-10 months is people who have got trained from us. Before training, they will be earning about 5,000 to 6,000, mostly as housemates. And after driving the auto rickshaw in Bengaluru city, daily they can earn easily a profit of 1,000 rupees. ಐ ಲವ್ ಮಲ್ಲೇಶ್ವರಂ ಈ ಚಾನೆಲ್ ಎಲ್ಲ ವೀಕ್ಷಕರಿಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತೇನೆ. ಇವತ್ತಿನ ದಿನ ಮಹಿಳೆ ಸಬಲೀಕರಣದ ಸಂಬಂಧಪಟ್ಟಂತೆ ಇವತ್ತು ಇಲ್ಲಿ ಜಿಗ್ ಸಂಸ್ಥೆಯಿಂದ ಮಹಿಳೆಯರಿಗೆ ಉಚಿತವಾಗಿ ಆಟೋ ರಿಕ್ಷಾವನ್ನು ನೀಡಲಾಯಿತು. ಇದರಿಂದ ಮಹಿಳೆಯರು ಕೂಡ ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಯಾವುದೇ ತರ ತೊಂದರೆ ಇಲ್ಲಾರದನೆ ಅವರು ತಮ್ಮ ಜೀವನವನ್ನು ನಡೆಸಲಿಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಕಲಾ ಅಂತ ಹೇಳಿ. ಮನೆಯಲ್ಲಿ ಕೂಡೋದಕ್ಕಿಂತ ಎಲ್ರು ಹೊರಗೆ ಬಂದು ದುಡಿಲಿ, ನಮ್ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು ಅನ್ನೋ ಒಂದು ಏನು ಇದ್ ಮಾಡಿದಾರಲ್ಲ ಅವ್ರಿಗೆ ನಾ ಮೊದ್ಲೇ ಮಾತು ಥ್ಯಾಂಕ್ಸ್ ಹೇಳ್ತೀನಿ ಚಿತ್ರಾ ಮ್ಯಾಮ್ ಅವ್ರಿಗೆ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರೂಪಾ. ಇವಾಗ ನಮ್ಗೆ ಸ್ವಂತ ಆಟೋ ಕೊಟ್ಟಿದ್ದಾರೆ. ಮೂರ್ತಿ ಸರ್, ಚಿತ್ರಾ ಮೇಡಮ್ ಹೇಳಿ ಸಪೋರ್ಟ್ ಮಾಡಿ ಆಟೋ ಕೊಡಿಸಿದ್ದಾರೆ. ನನ್ನ ಹೆಸರು ದಾಕ್ಷಾಯಿಣಿ ಅಂತ. ಬಾಡಿಗೆ ಆಟೋ ಓಡಿಸ್ತಾ ಇದ್ದೆ ಇಷ್ಟು ದಿವಸ. ಈ RD ಇಂದ ನಮ್ಗೆ ಸ್ವಂತ ಆಟೋ ಕೊಟ್ಟಿದ್ದಾರೆ. ಇದನ್ನ ನಾವ್ ಯಾರಿಗೂ ಕೊಡಲ್ಲ, ಬಾಡಿಗೆಗೂ ಕೊಡಲ್ಲ,
ನಮ್ ಸ್ವಯಾರ್ಜಿತ ಉಪಯೋಗಿಸ್ತೀವಿ ಮೇಡಮ್. ನನ್ನ ಹೆಸರು ಪರಮೇಶ್ವರಿ ಅಂತ. ನಾನು 7 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ಸೊ ನಮ್ಮ ಹತ್ರ ಆಟೋ ಇದ್ದಿಲ್ಲ, ನಾನು ರೆಂಟ್ ಓಡಿಸ್ತಾ ಇದ್ದೆ. ಸೊ ಇವಾಗ ಮೇಡಮ್ ಕಡೆಯಿಂದ ನಮಗೂ ಒಂದು ಆಟೋ ಆಯ್ತು. ತುಂಬಾ ಥ್ಯಾಂಕ್ಸ್ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ವಿಮೆನ್ಸ್ ಡೇ. ನಾನು ಚಿತ್ರ, ಫೌಂಡರ್ ಆಫ್ ತಳಿರು ಫೌಂಡೇಶನ್ ಅಂತ. ಈ ದಿನ ನಾವಿಲ್ಲಿ ಏನಕ್ಕೆ ಸೇರಿದೀವಿ ಅಂದ್ರೆ GIZ ಅಂತ ಜರ್ಮನ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅವರು ಮಲ್ಲೇಶ್ವರಂ ಅಸೋಸಿಯೇಷನ್ ಅವ್ರ ಜೊತೆ ಸೇರಿ 4 ಜನ ಹೆಣ್ಮಕ್ಳಿಗೆ ಆಟೋ ರಿಕ್ಷಾ ಓಡಿಸಂತ ಹೆಣ್ಮಕ್ಳಿಗೆ ಫ್ರೀ ಆಗಿ ಎಲೆಕ್ಟ್ರಿಕ್ ಆಟೋ ರಿಕ್ಷಾ ಕೊಟ್ಟಿದ್ದಾರೆ. ಇದರಲ್ಲಿ ಎಮಿಷನ್ ಫ್ರೀ ಇರುತ್ತೆ, ಪೊಲ್ಯೂಷನ್ ಕಮ್ಮಿ ಆಗುತ್ತೆ. ಪ್ಲಸ್ ಮಲ್ಲೇಶ್ವರಂ ಏರಿಯಾದಲ್ಲಿ ನಮ್ಮ ಆಟೋ ರಿಕ್ಷಾ ವಿಮೆನ್ ಆಟೋ ರಿಕ್ಷಾ ಡ್ರೈವರ್ಸು ಮಲ್ಲೇಶ್ವರಂ ಏರಿಯಾದಲ್ಲಿ ಇರ್ತಾರೆ. ಸೊ ಥ್ಯಾಂಕ್ ಯು GIZ ಅಂಡ್ ಮಲ್ಲೇಶ್ವರಂ ಸೊಸೈಟಿ. ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಪರಮೇಶ್ವರಿ ಅಂತ. ನಾನು ಇಲ್ಲೇ ಮಲ್ಲೇಶ್ವರಮಲ್ಲೇ ಇರೋದು. ನನ್ನ ನಂಬರ್ ಬಂದ್ಬಿಟ್ಟು 8105427199. ಈ ತರ ಹೆಣ್ಮಕ್ಳಿಗೆ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರೋರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ. ನಿಮ್ಮ ಹೆಸರು? ಚಂದ್ರಕಲಾ ಅಂತ ಹೇಳಿ. ತಾವೆಲ್ಲಿಂದ? ಮಲ್ಲೇಶ್ವರಂ ಇಂದ ಸರ್. ನಾವು ಬೇರೆಯವ್ರು ನಮ್ಮ ಮನೆಯವರಲ್ಲೇ ದುಡ್ಡು ಕೇಳೋಕ್ಕಿಂತ ಮುಂಚೆ ನಮ್ಮ ಹತ್ರನೇ ನಾವು ದುಡಿದು ನಾವು ಸಂಪಾದನೆ ಮಾಡ್ತಲ್ಲ, ಅದೊಂದೆಲ್ಲ ಒಂದು ಕಡೆ ಖುಷಿ ಅನಿಸುತ್ತೆ. 6361696625. ಮೇಡಮ್ ನಮಸ್ಕಾರ. ನಿಮ್ಮ ಹೆಸರು? ರೂಪಾ ಸರ್. ಸರ್ ಆಟೋ ಕೊಟ್ಟಿದ್ದಾರೆ ಫ್ರೀಯಾಗಿ. ಒಳ್ಳೇದು ಹೆಣ್ಮಕ್ಳಿಗೆ ಆಟೋ ಕೊಟ್ಟಿರೋದು. ಇನ್ನು ಹೆಣ್ಮಕ್ಳು ಜಾಸ್ತಿ ಓಡಿಸ್ಲಿ ಅಂತ ಕೇಳ್ಕೊತೀವಿ ಅಷ್ಟೇ ಮೇಡಮ್ ಸರ್. ನಾವು 8904199558. ದಾಕ್ಷಾಯಿಣಿ ಸರ್. ನನ್ನ JP ನಗರದಿಂದ ಬಂದಿದೆ. ನಮ್ಗೆ ಜೀವನ ಮಾಡೋದಕ್ಕೆ ಒಂದ್ ದಾರಿ ಮಾಡ್ಕೊಟ್ಟಿದ್ದಾರೆ, ಖುಷಿಯಾಗಿ ಕೊಟ್ಟಿದ್ದಾರೆ. ಜೀವನ ಮಾಡ್ತೀವಿ ಸರ್ ಸಾಯೋವರೆಗೂ. 7338125268. ಮೇಡಮ್ ನಮಸ್ಕಾರ. ವಿಶ್ ಯು ಆಲ್ ಹ್ಯಾಪಿ ವುಮೆನ್ಸ್ ಡೇ. ಐ ಲವ್ ಮಲ್ಲೇಶ್ವರಂ ಚಾನಲ್ ಕಡೆಯಿಂದ ನಿಮಗೆ ವಿಶೇಷವಾಗಿ ಕಂಗ್ರಾಚುಲೇಷನ್ಸ್ ಹೇಳ್ತೀವಿ, ಬಿಕಾಸ್ ಯು ಆರ್ ಒನ್ ಆಫ್ ದ ವುಮೆನ್ ಅಚೀವರ್ಸ್ ಅವಾರ್ಡ್ ರೆಸಿಪಿಯಂಟ್. You deserve it, madam. It's our honor actually to honor you. 4 ಫ್ರೀ ಆಟೋ, ಎಲೆಕ್ಟ್ರಿಕ್ ಆಟೋ ಡೊನೇಟ್ ಮಾಡಿದ್ದಾರೆ. ಸೊ ಡೊನೇಟ್ ಮಾಡೋದು ಒಂದೇ ಅಲ್ಲ, ಅವರು ವಿಮೆನ್ ಆಟೋ ಡ್ರೈವರ್ಗಳ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿ ಅವ್ರ ಪರ್ಸನಲ್ ಹೆಸರಿಗೆ ಕೊಡ್ತಾ ಇದ್ದಾರೆ. DSR ಇ-ಮೊಬಿಲಿಟಿ ವೆಹಿಕಲ್ ಅಂತ. ಇದರ ಮ್ಯಾನುಫ್ಯಾಕ್ಚರಿಂಗು ಬೆಂಗಳೂರಲ್ಲೇ, ನಮ್ಮ ಲೋಕಲ್ ಬೆಂಗಳೂರಲ್ಲೇ ಆಗಿದೆ, ನಮ್ಮ ಬೆಂಗಳೂರಲ್ಲೇ. ಸೊ ಥ್ಯಾಂಕ್ಸ್ ಟು GIZ ಫಾರ್ ಡೂಯಿಂಗ್ ದಿಸ್. So we look forward to many more initiatives like this. ಇನ್ನು ಮುಂದೆ ಬರಲಿ ಜನರು ಈ ತರ ಇನಿಷಿಯೇಟಿವ್ ಮಾಡಕ್ಕೆ ಅಂತ ಖಂಡಿತ.